ಬಳ್ಳಾರಿಯಲ್ಲಿ ಹಿಂಸಾಚಾರ ಅಂತ. ರಾಜಶೇಖರ ಅಂತ ಕಾಂಗ್ರೆಸ್ ಕಾರ್ಯಕರ್ತ ನಾರಾ ಭರತ್ ರೆಡ್ಡಿ ಬೆಂಬಲಿಗ ಎದೆಗೆ ಗುಂಡು ಬಿದ್ದುಬಿಟ್ಟಿದೆ. ಒಂದು ಸಾವೇ ಆಗ್ಬಿಡ್ತು ನೋಡಿ. ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಬೇಸಿಕಲಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕರು, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಗಲಾಟೆ, ಬ್ಯಾನರ್ ಕಟ್ಟುವ ವಿಷಯ. ರಕ್ತಾಭಿಷೇಕ ಮಾಡ್ತಾರಂತೆ ವಾಲ್ಮೀಕಿ ಅಜ್ಜನಿಗೆ. ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲಂತೆ ಬಿಜೆಪಿಯವರ ಮೇಲೆ. ನಮ್ಮ ಹತ್ರ ಗನ್ಗಳು ಇಲ್ಲ ಅಂತಲ್ಲ. ದಟ್ಸ್ ವಾಟ್ ಭರತ್ ರೆಡ್ಡಿ ಸೇಸ್, ನಾರಾ ಭರತ್ ರೆಡ್ಡಿ ಸೇಸ್. ಒಬ್ಬ ಲೀಡರ್ ಆದವನು ಈ ಪರಿ ಮಾತಾಡಿದ್ರೆ ಮತ್ತೆ ಕಾರ್ಯಕರ್ತರು ಇದ್ರಪ್ಪನಂಗೆ ಮಾತಾಡ್ತಾರೆ. ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ನಮ್ಮಿಂದ ನಮ್ಮ ಲೀಡರ್ ಇದ್ದಾರಪ್ಪ ಅಂತ ಸದನದಲ್ಲಿ ಬಡದಾಡ್ಕೊಂಡಿದ್ರು. ಇವರು ಒಂದ್ಸಲ ನೋಡಂಗಿತ್ತ ಆ ದೃಶ್ಯ. ಜನಾರ್ದನ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಸೆಷನ್ನಲ್ಲಿ ಬಡದಾಡಿಕೊಂಡಿರ್ತಾರೆ. ಸಿದ್ದರಾಮಯ್ಯನವ್ರು ಕರೆದು ಬುದ್ಧಿ ಹೇಳಿದ್ರೆ ಸರಿ ಹೋಗ್ಬೋದು. ಇಲ್ಲ, ಬಳ್ಳಾರಿ ರಿಪಬ್ಲಿಕ್ ಅಂತಿದ್ರಲ್ಲ, ಬಳ್ಳಾರಿ ರಿಪಬ್ಲಿಕ್ ಪಾರ್ಟ್ 2 ಶುರುವಾಗುತ್ತೆ. ಇನ್ನೇನಾಗುತ್ತೆ? ಸೇಡು ತೀರಿಸಿಕೊಳ್ತೀನಿ, ರಕ್ತಾಭಿಷೇಕ ಮಾಡ್ತೀನಿ, ನನ್ನ ಹತ್ರ ಗನ್ಗಳಿಲ್ಲ, ನಮ್ಮ ಹತ್ರ ಗನ್ಗಳಿಲ್ಲ ಅಂತಲ್ಲ. ಗನ್ಗಳು ಇದ್ದದ್ದಕ್ಕೆ ಸಮಸ್ಯೆ ಆಗಿತ್ತು ಅಲ್ರಿ. ಗನ್ ಲೈಸೆನ್ಸ್ ಇವ್ರು ತಗೊಳ್ಳೋದು ಸೆಲ್ಫ್ ಪ್ರೊಟೆಕ್ಷನ್ಗೆ ಅಂತ, ಆತ್ಮರಕ್ಷಣೆಗೆ ಅಂತ ಹೇಳಿ ಬರೆದು ಕೊಟ್ಟಿರ್ತಾರೆ ಆ ಗನ್ ಲೈಸೆನ್ಸ್ ಮೇಲೆ. ಅದನ್ನ ಇಟ್ಕೊಂಡು ನೌಕರಿ ಮಾಡೋದಕ್ಕಲ್ಲ. ಅದು ಫೈರಿಂಗ್ ಮಾಡಿದ್ರೆ ಅವ್ರ ಬಗ್ಗೆ ಹೇಳ್ತಾ ಇರೋದು. ಇನ್ನೊಬ್ಬರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತ ಕೊಟ್ಟಿರ್ತಾರೆ, ತಗೊಂಡಿರ್ತೀರಾ ಗನ್ನನ್ನು. ಒಂದ್ಸಲ ಪೊಲೀಸರು ಕೂತ್ಕೊಂಡು ಕರ್ನಾಟಕದಲ್ಲಿ ಯಾವ್ಯಾವ ಪ್ರಭಾವಿಗಳು, ಬಿಸ್ನೆಸ್ ಮ್ಯಾನ್ಗಳು, ಈ ರಿಯಲ್ ಎಸ್ಟೇಟ್ನವರೆಲ್ಲ ಈ ತರದ ಗನ್ಮ್ಯಾನ್ ಇಟ್ಕೊಂಡು ಪಾಪಿ ಪ್ರದೇಶಗಳನ್ನು ಹೆದರಿಸ್ತಾರೆ. ಯಾವುದೋ ಬಡವ ಬೆಂಗಳೂರು ಔಟ್ಸ್ಕರ್ಟ್ಸ್ ನಲ್ಲಿ 1 ಎಕರೆ 2 ಎಕರೆ ಜಮೀನನ್ನು ತಲೆತಲಾಂತರದಿಂದ ಹೆಂಗೋ ಉಳಿಸ್ಕೊಂಡು ಏನೋ ಮಾಡ್ಕೊಂಡು ಬಂದಿರ್ತಾನ್ರಿ ಅವನು. ರಿಯಲ್ ಎಸ್ಟೇಟ್ನವ್ರಿಗೆ ಬೇಕು ಅನ್ಸತ್ತಪ್ಪ ಆ ಜಮೀನು. ಆ ಬಡವನ ಮನೆ ಮುಂದೆ ಇವ್ರು ಹೋಗಿ ಇಳಿಯೋದೆ, ಮುಂದೊಂದು ಸ್ಕಾರ್ಪಿಯೋ ಹೋಗುತ್ತೆ, ಅದರಲ್ಲಿ 4 ಜನ ಇಂಥವ್ರು ಕೂತ್ಕೊಂಡಿರ್ತಾರೆ, ಹಿಂದೆ ಇವ್ರದ್ದು ಬೆಂಜ್ ಇರುತ್ತೆ. ಹಂಗೆ ಹೋಗಿ ಇಳಿಯೋದು, ಕೊಡ್ತೀಯೋ ಇಲ್ಲ ಜಮೀನು ಅಂತ. ಅದಕ್ಕೆ ಬಳಕೆ ಆಗ್ತಾರೆ ಈ ಗನ್ಮ್ಯಾನ್ಗಳು. ಇವರೆಲ್ಲ ಓಡಾಡೋದು ನೋಡ್ಬೇಕು ನೀವು, ನಾರಾ ಭರತ್ ರೆಡ್ಡಿ ಇವರೆಲ್ಲ. ಫಸ್ಟು ರಿಸ್ಟ್ರಿಕ್ಷನ್ ಹಾಕಬೇಕಾಗಿರೋದು ಅದಕ್ಕೆ. ಈ ಫೈರ್ ಮಾಡಿದ ವ್ಯಕ್ತಿ ಇದಾನಲ್ಲ, ಲೈಸೆನ್ಸ್ ಎಲ್ಲಿ ತಗೊಂಡ, ಏನಂತ ತಗೊಂಡ ಚೆಕ್ ಮಾಡಿಸಿ ಅದನ್ನು ಫಸ್ಟ್. ಇಲ್ಲದೆ ಹೋದ್ರೆ ಬೀದಿಲಾಗ್ತವೆ ಇವೆಲ್ಲ, ಬೀದಿಲಾಗ್ತವೆ.